ಚೆನ್ನಾಗಿ ರೇಗ್ಸೋಣ. ಸುಮ್ಮನೆ ಇರೋ, ಅಜ್ಜಿ ಬಂದು ಹೊಡೆದು ಬಿಡ್ತಾರೆ, ಹಾಗೆಲ್ಲ ರೇಗಿಸ್ಬೇಡ. ಅಲ್ಲೇ ನನ್ನ ಮಕ್ಕಳ, ನನ್ನ ಗೋಳಿಕೊಳ್ಳೋದೇ ಆಯ್ತಲ್ವ ನಿಮ್ಮದು. ಹಾಂ, ಏನು ನಿಮ್ಮದು ಕತೆ? ಅಪ್ಪ, ಅವರೆಕಾಯಿ ತಿಂದು ತಿಂದು ಬಾಲ ಹೊಟ್ಟೆಲ್ಲ ಉಬ್ರ ಆಗೋಯ್ತಪ್ಪ. ಕಪ್ಪು ವಾಸನೆ. ಅಜ್ಜಿ ಯಾಕಜ್ಜಿ ಇರೋ ಹಾಲಲ್ಲೆಲ್ಲ ನೀನು ಈ ಥರ ಗ್ಯಾಸ್ ಬಿಡೋದು? ಬಾತ್ರೂಮ್ಗೆ ಹೋಗ್ಬೇಕು ತಾನೆ? ಸುಮ್ಮನೆ ಇರೋ, ವಯಸ್ಸಾದ್ಮೇಲೆ ನಡೆಯೋಕ್ಕಾಗಲ್ಲ. ಈ ಹಾಳು ಮುಳು ತಿಂದರೆ ಹೀಗೆ ಆಗೋದು. ನೀನು ಕ್ಲೀನ್ ಈಟಿಂಗ್ ಮಾಡಬೇಕು, ಅರ್ಥ ಆಯ್ತಾ? ಕ್ಲೀನ್ ಈಟಿಂಗ್ ಅಂದರೆ ಗೊತ್ತಲ್ವಾ? ನಮಗೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಅಷ್ಟೇ ತಿಂತೀನಿ ಕಣೆ ಪುಟ್ಟಿ. ಏನು ತಿಂತೀಯೋ ಸಿಕ್ಕಿದ ಪಕ್ಕಿದೆಲ್ಲ ತಿಂತಾ ಇರ್ತೀಯ, ಅದಕ್ಕೆ ಈ ಥರ ನೋಡು ನಿನ್ನ ದೇಹ ಹಾಳಾಗಿ ಈ ಥರ ಗ್ಯಾಸ್ ಆಗೋದು. ಆಯಿತು ಪುಟ್ಟಿ, ಇನ್ಮೇಲಿಂದ ನೀನು ಹೇಳ್ದಂಗೆ ಮಾಡ್ತೀಯ. ಸಿಕ್ಕಿದ ಪಕ್ಕಿದೆಲ್ಲ ತಿಂತಾ ಇರ್ತಾರೆ. ಸಿಕ್ಕಿದ ಪಕ್ಕಿ ತಿಂದ್ಬಿಟ್ಟು ನೋಡು ಈ ಥರ ಗ್ಯಾಸ್ ಬಿಟ್ಕೊಂಡು ಆಟ ಆಡ್ತಾರೆ. ಹೊಡಿತೀನಿ ನೋಡು, ಅದೇ ಹೇಳಿದ್ನೇ ಹೇಳ್ತಾ ಇರ್ಬೇಡ.